ನಮಸ್ತೆ ಎಲ್ಲರಿಗೂ. ಇವತ್ತಿಂದು ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಮನೆಯಲ್ಲಿ ಬೇಗ ಎದ್ದು ಮನೇಲಿ ಹಾಗೆ ಸಿಂಪಲ್ಲಾಗಿ ಪೂಜೆ ಮಾಡಿ ಕೃಷ್ಣ ದೇವ್ರಿಗೆ ಒಂದು ಸ್ವಲ್ಪ ನೈವೇದ್ಯ ಮಾಡಿ ಪೂಜೆ ಎಲ್ಲ ಮುಗಿಸಿ ನಾನು ನನ್ನ ಮಗಳು ನಮ್ಮ ಮನೆಯವರು ಬೇಗ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಗೆಸ್ ಮಾಡ್ತಿರೋ ಪ್ಲೇಸು ಹೌದು, ಎಲ್ಲರಿಗೂ ಗೊತ್ತಿರೋ ಹಂಗೆ ಹಾಸನದ ಹೃದಯ ಭಾಗದಲ್ಲಿರೋ ಮಹಾರಾಜ ಪಾರ್ಕಿಗೆ. ಇವತ್ತು ಯಾಕೆ ನಾವು ಹೂವು ಹಣ್ಣು ಕಾಯಿ ಎಲ್ಲ ಇಟ್ಕೊಂಡು ಮಹಾರಾಜ ಪಾರ್ಕ್ ಹೋಗ್ತಾ ಇದ್ದೀವಿ ಅಂತ ಯಾರಾದರೂ ಗೆಸ್ ಮಾಡ್ತೀರಾ? ಗೆಸ್ ಮಾಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಅದಕ್ಕಿಂತ ಮುಂಚೆ ನಾನೇ ಹೇಳಿಬಿಡ್ತೀನಿ, ಇವತ್ತು ಶ್ರಾವಣ ಶನಿವಾರ ಕೂಡ ಆಗಿದ್ದರಿಂದ ಇಲ್ಲಿ ವೀರಪ್ರತಾಪ ಆಂಜನೇಯ ಅಂತ ದೇವರಿದೆ. ಇನ್ನೂ ದೇವಸ್ಥಾನ ಕಟ್ಟಿಲ್ಲ, ಬಟ್ ಸ್ಟ್ಯಾಚು ಇದೆ, ದೇವ್ರ ವಿಗ್ರಹ ಇದೆ, ಚೆನ್ನಾಗಿದೆ. ನಾವು ಕಾಲೇಜ್ ಡೇಸಲ್ಲೆಲ್ಲ ಓದುವಾಗ ಇರಲಿಲ್ಲ, ಚಿಕ್ಕದು ಗುಡಿ ಇತ್ತಂತೆ. ಇವಾಗ 1 ಇಯರಿಂದ ವೀರಪ್ರತಾಪ ಆಂಜನೇಯ ಅಂತ ಮೂರ್ತಿ ಸ್ಥಾಪನೆ ಮಾಡಿ ಪೂಜೆ ನಡೀತಾ ಇದೆ. ಸೊ ಅಲ್ಲಿರೋರು ಕಂಟಿನ್ಯೂಸ್ರು ಅವ್ರು ಶ್ರಾವಣ ಶನಿವಾರದಲ್ಲಿ ಒಂದು ಸೇವೆ ಮಾಡಿ ಅಂತ ಹೇಳಿದರು. ಸೊ ಹಾಗಾಗಿ ಇವತ್ತು 4ನೇ ಶ್ರಾವಣ ಶನಿವಾರದಲ್ಲಿ ನಾವು ಸೇವೆ ಮಾಡೋದು ಇಟ್ಕೊಂಡಿದ್ವಿ, ಒಂದು ಒಡೆಯಾರ ಸೇವೆ ಅಂತ ಒಂದು ಸೇವೆ ಮಾಡೋದಕ್ಕೆ ಇಟ್ಕೊಂಡಿದ್ವಿ. ಹಾಗಾಗಿ ಬರೋದಕ್ಕೆ ಹೇಳಿದ್ರು. ನಾವು ಮನೇಲಿ ಕೃಷ್ಣ ಜನ್ಮಾಷ್ಟಮಿ ಪೂಜೆ ಎಲ್ಲ ಮುಗಿಸಿ ಹೋದ್ವಿ. ನೋಡಿ, ಇದೇ ವೀರಪ್ರತಾಪ ಆಂಜನೇಯ ಸ್ವಾಮಿ. ಇದು ಹೊಸದಾಗಿರೋದ್ರಿಂದ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಗೊತ್ತಿಲ್ಲದಲ್ಲೇ ಇರೋರಿಗೆ ಎವ್ರಿ ಸ್ಯಾಟರ್ಡೆ ಪೂಜೆ ಇರುತ್ತೆ, ದಯವಿಟ್ಟು ಹೋಗಿ. ಚೆನ್ನಾಗಿದೆ ದೇವಸ್ಥಾನ. ಈ ಬಯಲಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬೋದು. ಧರ್ಮಸ್ಥಳಕ್ಕೆ ಹೋದಾಗ ಸೌತ್ ಅಡ್ಕದಲ್ಲಿ ಗಣೇಶ ಇದೆ ಅಲ್ವಾ, ಬಯಲಲ್ಲಿ ಅದೇ ಥರ ಇದೆ ಆಂಜನೇಯ. ಚೆನ್ನಾಗಿದೆ ಆಂಜನೇಯನ ಮೂರ್ತಿ. ನಾವೊಂದು ಚಿಕ್ಕ ಸೇವೆ ಇಟ್ಕೊಂಡಿದ್ವಿ, ಹಾಗಾಗಿ ಬಂದ್ವಿ. ಇಲ್ಲಿ ಎವ್ರಿ ಸ್ಯಾಟರ್ಡೆ ಪೂಜೆಗಳೆಲ್ಲ ನಡೀತಾ ಇರುತ್ತೆ. ಕೆಲವರು ಅನ್ನದಾನನೂ ಇಟ್ಕೊಂಡಿರ್ತಾರೆ, ಕೆಲವರು ಅವರ ಏನೇನು ಅಂದ್ಕೊಂಡಿರ್ತಾರೆ ಅದರದ್ದು ಸೇವೆ ಎಲ್ಲ ಇಟ್ಕೊಂಡಿರ್ತಾರೆ. ಮತ್ತು ಇಲ್ಲಿ ಇನ್ನೊಂದೇನೆಂದರೆ, ಇಲ್ಲಿನ್ನೂ ಆ ಸ್ಟೆಪ್ಸ್ ಮೇಲೆ ಯಾರೂ ಕೂಡ ಮೇಲ್ಗಡೆ ಲೇಡೀಸ್ ಹೋಗೋ ಹಂಗಿಲ್ಲ. ಲೇಡೀಸ್ ಎಲ್ಲ ಕೆಳಗಡೆ ನಿಂತ್ಕೊಂಡಿರಬೇಕು, ಕೆಲವರು ಜೆಂಟ್ಸ್ ಮಾತ್ರ ಮೇಲೆ ಹೋಗ್ತಾರೆ. ಸೇವೆ ಕೊಟ್ಟಿರೋರು, ಪೂಜೆ ಕೊಟ್ಟಿರೋರು ಅಲ್ಲಿ ಲೋಕಲ್ ಇಟ್ಗಳು ಹೋಗ್ತಾರೆ. ನೋಡಿ, ಇವಾಗ ಹೂವಿನ ಅಲಂಕಾರ ಮಾಡ್ತಾಯಿದ್ದೀವಿ. ಹಾರ ಹಾಕಿ, ಹೂವು ಹಾಕಿ, ತುಳಸಿ ಹಾಕಿ ಆಮೇಲೆ ಒಡೆ ಹಾರ ಹಾಕ್ತಾರೆ. ನೀವು ನೋಡ್ಬೋದು, ಎಲ್ಲರಿಗೂ ಗೊತ್ತಿರುತ್ತೆ ಹಾಸನ ಮಹಾರಾಜ ಪಾರ್ಕ್ ಅಂದರೆ. ಕೆಲವರು ತುಂಬ ವರ್ಷಗಳಾಗಿರುತ್ತೆ ಹೋಗಿ. ಒಂದ್ಸರಿ ಹೋಗಿ ಬನ್ನಿ, ಮತ್ತೆ ಮೆಮೊರಿ ರೀಕ್ರಿಯೇಟ್ ಆಗಿರುತ್ತೆ. ನಮ್ಮ AVK ಕಾಲೇಜ್ ಗರ್ಲ್ಸ್ಗೆಲ್ಲ ಮಹಾರಾಜ ಪಾರ್ಕ್ ಅಂದರೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನಮ್ಮ ಕಾಲೇಜ್ ಪಕ್ಕನೇ ಇರ್ತಾಯಿತ್ತು, ಅವಾಗ ಜಾಸ್ತಿ ಹೋಗ್ತಾ ಇರಲಿಲ್ಲ. ಇವಾಗ ಮತ್ತೆ ಹೋದ್ವಿ. ಆ ಕಾಲೇಜು ಎಲ್ಲ ನೋಡಿ ಮೆಮೊರೀಸ್ ಎಲ್ಲ ರೀಕ್ರಿಯೇಟ್ ಆಯಿತು. ಇದೇ ನೋಡಿ, ಇದೇ ಸೇವೆ ಇಟ್ಕೊಂಡಿದ್ವಿ. ಅವರೇ ಇಷ್ಟು ಅಮೌಂಟ್ ಅಂತ ಕಲೆಕ್ಟ್ ಮಾಡ್ಕೋತಾರೆ, ಅವರೇ ಒಡೆ ಎಲ್ಲ ಮಾಡಿ, ಅವರೇ ಹಾರ ಥರ ಮಾಡಿ ತೊಗೊಂಬಂದು ಹಾಕ್ತಾರೆ. ಸರಿ ಅಂತ ಅಲ್ಲೇ ಪೂಜೆ ಮುಗಿಸಿದ್ವಿ. ತುಂಬ ಮಳೆ ಬರ್ತಾಯಿತ್ತು. ಶ್ರಾವಣ ಬಂದ್ರೂ ಆಷಾಢದ ಥರ ಮಳೆ ಸ್ಟಾರ್ಟ್ ಆಗ್ತಿತ್ತು. ಪೂಜೆ ಎಲ್ಲ ಮುಗಿಸಿ ಪ್ರಸಾದ ಇಸ್ಕೊಂಡು ಹೊರಗಡೆ ಬಂದ್ವಿ. ಇದು ಫಸ್ಟ್ ಸಿಟಿ ಬಸ್ ಸ್ಟ್ಯಾಂಡು. ಈಗನೂ ಕೂಡ ಸಿಟಿ ಬಸ್ ಸ್ಟ್ಯಾಂಡ್. ಫಸ್ಟ್ ಹಳೆ ಬಸ್ ಸ್ಟ್ಯಾಂಡೇ ನೆನಪಾಗ್ತಿತ್ತು, ಈಗ ಹೊಸದಾಗಿ ಸಿಟಿ ಬಸ್ ಸ್ಟ್ಯಾಂಡ್ ಆಗಿದೆ. ಇದ್ರ ಹತ್ರನೇ ನಮ್ಮ ಕಾಲೇಜ್ ಇತ್ತು. ಕಾಲೇಜ್ ತುಂಬ ಮೆಮೊರೀಸು. ಇದನ್ನು ಮುಗಿಸ್ಕೊಂಡು ಮನೆ ಕಡೆ ಹೊರಟು. ಇದೇ ಥರ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತಾಯಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.